ಬಿಬಿಎಂಪಿ ನ್ಯೂಸ್ 9ಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಅವರು ಕೂಡ ಅವ್ರು ಇಷ್ಟು ದಿನ ಹೇಳ್ತಾ ಇದ್ದಿದ್ದ ಮಾತುಗಳನ್ನೇ ಆ 12ನೇ ತಾರೀಕು ಅವರು ಸರ್ಕಾರ ಹೊರಡಿಸಿರೋ ಆದೇಶನ ಸಮರ್ಥನೆ ಮಾಡಿ ಅವರು ಹೇಳಿದ್ರು. ಮತ್ತು ಈಗ ಒಂದು ಮ್ಯಾನೇಜ್ಮೆಂಟ್ ಏನು ಕೋರಿಕೆ ಮಾಡಿದ್ರು ಅಂತಂದರೆ, ಈಗ SSLC ಪರೀಕ್ಷೆ ನಡೀತಾ ಇದೆ, ನೀವು ಈ ಟೈಮಲ್ಲಿ ಮುಷ್ಕರ ಮಾಡಿದ್ರೆ ಹೇಗೆ, ಅದನ್ನು ಮುಂದಕ್ಕೆ ಹಾಕಿ ಅಂತ ಆ್ಯಸ್ ಯೂಶ್ವಲ್ ಕೇಳಿದ್ರು. ಮುಂದಿನ ಸಭೆನ 25ನೇ ತಾರೀಕಿಗೆ ನಿಗದಿ ಮಾಡಿದ್ದಾರೆ, ಅಲ್ಲಿವರೆಗಾದರೂ ಮುಂದೆ ಹಾಕಿ ಅಂದರು. ನಾವು ಅದನ್ನು ಬಿಲ್ಕುಲ್ ಒಪ್ಪಲಿಲ್ಲ. ಅದನ್ನು ನಾವು ಕೋರಿಕೆನ ತಿರಸ್ಕಾರ ಮಾಡಿದ್ದೀವಿ. ನಾವು ಅವ್ರಿಗೇನು ಆಪ್ಷನ್ ಕೊಟ್ಟಿದ್ದೀವಿ ಅಂದರೆ, ಇವತ್ತು ಮತ್ತು ನಾಳೆ 2 ದಿವಸ ಟೈಮ್ ಇದೆ. ನಾವೇನು ಏಕಾಏಕಿ ನಾಳೆಯಿಂದ ಮುಷ್ಕರ ಅಂತ ಒಂದು ದಿವಸ ಹಿಂದೆ ಹೇಳಿಲ್ಲ. 29ನೇ ತಾರೀಕೆ ನೋಟಿಸ್ ಕೊಟ್ಟಿದ್ದೀವಿ. ಕೊನೆಗಳಿಗೆಲ್ಲಿ ಕರೆದು ನೀವು ಸುಮ್ಮನೆ ನಮಗೆ ತೊಂದರೆ ಕೊಡಬೇಡ್ರಿ, ನೀವು ಅದನ್ನು ಮೊದಲೇ ಕರೆದು ಮಾತುಕತೆ ಮಾಡಿ ಇತ್ಯರ್ಥ ಮಾಡಿರಿ ಅಂತ ಹೇಳಿದರೂ ಸಹ ನೀವು ಮಾಡಿಲ್ಲ. ಅದರಿಂದ ಈಗಲೂ ಕಾಲ ಮಿಂಚಿಲ್ಲ. ರಾತ್ರಿ 2 ಗಂಟೆವರೆಗೂ ಮಾತುಕತೆ ನಡೆದಿದೆ 2012ರಲ್ಲಿ. ಅದರಿಂದ ಈಗಲೂ ಕೂಡ ನಾವು ಇಡೀ ರಾತ್ರಿ ಕೂತ್ಕೊಳ್ಳೋಕ್ಕೆ ತಯಾರಿದ್ದೀವಿ. ಸಾರಿಗೆ ಮಂತ್ರಿಗಳ ಲೆವೆಲಲ್ಲಿ ಮತ್ತು ಮುಖ್ಯಮಂತ್ರಿಗಳ ಲೆವೆಲಲ್ಲಿ ಮೀಟಿಂಗ್ ಕರೆದು ಇತ್ಯರ್ಥ ಮಾಡಿದ್ರೆ ನಾವು ಸಮಾಧಾನ ಆಗುವಂಥ ಒಂದು ರೀತಿಯಲ್ಲಿ ಬೇಡಿಕೆ ಇತ್ಯರ್ಥ ಆಯಿತು ಅಂದರೆ ಮುಷ್ಕರನೇ ಇರಲ್ಲ. ಅದ್ರ ಬದಲು ನೀವು ಡಾಡ್ಜ್ ಮಾಡಿ ಮುಷ್ಕರ ಮುಂದೆ ಹಾಕಿ ಅಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ನಾವು ಒಪ್ಪೋದಿಲ್ಲ ಅಂತ ಹೇಳಿ ಭಾಳ ಸ್ಪಷ್ಟವಾಗಿ ಅವ್ರಿಗೆ ತಿಳಿಸಿ.